ತೇಜ 2K2 ಅವರು ವರುಣ್ಗೆ ಹೋಗಿ ಎಕ್ಸ್ಕ್ಲೂಸಿವ್ ಗೋಲ್ಡ್ ಚೈನ್ ಕೊಡ್ಸವ್ರೆ. ಆಪರೇಷನ್ ಆಗಿದೆ ಗೈಸ್, ನಮ್ಮ ಪವಿ ಬೆಳ್ಳಿ ಚೈನ್ ಕಿತ್ತೋಯ್ತು. ಬಂದಿರೋದೆಲ್ಲ ಪವಿನೇ ಹಾಳು ಮಾಡೋದು. ನನಗೆ ನಿಜ ಹೇಳ್ಬೇಕು, ನೋಡಿ ಎಲ್ರು ಒಂದೇ ತಟ್ಟೆಲ್ ತಿಂತವ್ರೆ. ಏ ಅಚ್ಚೋ ಹೈಟ್ ಬೆಲೆಯಮ್ಮ, ನಾನೇ ಹೊರಟೋಗ್ಬಿಡ್ತೀನಿ. ಕಾಲೇಜ್ ಬಂಕ್ ಆಗ್ತಿಲ್ಲ, ಅದೇ ಶಾಕ್ ಆಗ್ತಿರೋದು ನನ್ಗೆ. ಏನಕ್ಕೆ ಬಂಕ್ ಆಗ್ತಿಲ್ಲ ಇವನು ಅಂತ. ನಿನ್ ಕಾಲೇಜಲ್ಲಿ ಬರೀ ಒಳ್ಳೆ ಒಳ್ಳೆ ಹುಡುಗಿರವ್ರೆ ಅಂತನಾ? ಅಮ್ಮ ಏನೋ ಚಟ್ನಿ ಮಾಡ್ತಾನೆ ಅವ್ರೆ. ಈ ಚಟ್ನಿ ಏನಕ್ಕೆ ಮಾಡ್ತಿರೋದು ಅಂದ್ರೆ, ನಾನು ಪವಿ ಇದೀವಿ ಅಂತ ಅಲ್ಲ, ನಮ್ಮ ಮನೇಲಿ ಒಬ್ರು ಇವಾಗ ಬಂದವಳಲ್ಲ, ನಾವಿದ್ದಾಗ ಎಷ್ಟು ಸರಿ ಮಾಡಿದ್ರು, ಒಂದ್ಸರಿನೂ ಮಾಡಿಲ್ಲ. ನಮ್ಮಿಬ್ರಿಗೆ ಬೆಳೆ ಐತೆ ಇಲ್ಲ, ಚಾನ್ಸೇ ಇಲ್ಲ. ಪಬ್ಲಿಕ್ ಇದ್ದಾಗ ಬರ್ಬೇಕು. ಅದು ಇಲ್ಲ ಅನ್ಕೊಳ್ಳಿ, ಅದು ಬೇರೆ ವಿಷಯ. ಅದೆಲ್ಲ ಪರ್ಸನಲ್ ಟಾಕ್ಸ್ ಗೈಸ್, ಅವೆಲ್ಲ ಬೇಡ ಬಿಡಿ. ಬಟ್ ಆದ್ರೂ ನೋಡಿ, ಒಂದ್ ರಿಯಾಕ್ಷನ್ ಇಲ್ಲ ಬಿಡ್ರೆ ನಿಮ್ಗೂ ಮಾಡಿದ್ರೆ ನಿಮ್ಗಲ್ಲ ನೀವು. ನಿಜ ಅನ್ಕೋಬೇಕು ಅದನ್ನ. ನಮಗೋಸ್ಕರ ಏನು ಮಾಡಲ್ಲ. ನಿಜ ಹೇಳ್ಬೇಕು. ಅಲ್ಲ, ಅವಳೊಬ್ಳೆ ತಿನ್ಬಿಡ್ತಲ್ಲ, ಮಾಡಿದ್ರೆ ನೀವೆಲ್ಲ ತಿನ್ನೋದು. ನಿನ್ ಸೊಸೆ ಕಡೆ ಮಾತಾಡೋದನ್ನ ಸ್ವಲ್ಪ ನಿಲ್ಸು. ಅವಾಗ ಮೊಮ್ಮಕ್ಳ ಕಡೆ ಮಾತಾಡು. ಅರ್ಥ ಆಯ್ತಾ? ನೀವು ಹಂಗೆ ಒಂಚೂರು ಅತ್ತೆ ತರ ಆಡು. ನಾನು ಹೇಳ್ಕೊಡ್ಲ ಅತ್ತೆ ಹೆಂಗಿರ್ಬೇಕು ಅಂತ. ನೀನು ಒಂದ್ ಅತ್ತೆನ. ನಮ್ಮ ಅಜ್ಜಿ ಅತ್ತೆ ತರ ಇರಲ್ಲ, ಅಮ್ಮ ತರ ಇರುತ್ತೆ. ಅದಕ್ಕೆ ಗೈಸ್ ಸುಮ್ನೆ ನಾವ್ ಅವಾಗ ಹಿಂಗ್ ಟ್ರಿಗರ್ ಮಾಡ್ತಿರ್ತೀವಿ. ನಮ್ ನೈನ ಊಟ ತಿಂತವ್ರು ಆಲ್ರೆಡಿ. ಏನು ನಿಮ್ಗೆ ಯಾಕೆ ಬೇಕದು? ಯಾಕೆ ಗುರಾಯಿಸ್ತಾ ಇದ್ಯಾ? ನಮ್ಮ ಇಷ್ಟ. ಯಾವತ್ತು ಹುಡುಗಿರ್ ನೋಡಿಲ್ವಾ? ನಿಮ್ ಮನೇಲಿ ಇದನ್ನ ಹೇಳ್ಕೊಟ್ಟಿರೋದು. ಏನು ಮಾತಾಡಿ ಏನ್ ಹೇಳಿ, ಮತ್ತೇನು ಮಾತಾಡಿಲ್ಲ. ಏನು ಪರವಾಗಿಲ್ಲ, ಏನೋ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ? ಏನ್ ಹೇಳ್ಬಿಡು, ಏನ್ ಹೇಳು. ಊಟ ಮಾಡೋದು ತಿನ್ಸು. ಅಯ್ಯಯ್ಯ, ಅಷ್ಟಪ್ಪ ಯಾಕೆ ಗಂಟ್ಲಲ್ಲಿ ಹಿಂಗೆ ಸಿಗಾಕೊಂಡ್ಬಿಟ್ಟೈತೆ. ನಡಿ ಕೂಟಕ್ ಅಂತಿದ್ಯಾ? ನಡಿ ಶರ್ಟ್ ಅಲ್ಲಿ ನೀನು. ಯಾವ ಹುಡ್ಗಿ ನೋಡಕ್ ಹೋಗಿದ್ದೆ? ಕಲಸನ್ ಮರಕ್ ಹೋಗಿದ್ದೆ. ನನ್ನ ಕೇರೆ ಮಾಡಲ್ಲ ನೀನು. ನೀವ್ ನಮ್ಮನ್ ಚೆನ್ನಾಗಿ ನೋಡ್ಕೊಂಡ್ ನಾನ್ ನಿಮ್ ಚೆನ್ನಾಗಿ ನೋಡ್ಕೊಂಡ್. ಹಂಗಂದ್ರೆ ಇವಾಗ ನಾನು ನಿನ್ ಚೆನ್ನಾಗಿ ನೋಡ್ಕೊಂತ ಇಲ್ಲ. ಎಲ್ಲಿ ನೋಡ್ಕೊಂತ ಇದೀಯ? ಕರೆಕ್ಟ್ ಊಟ ತಿನ್ನಲ್ಲ, ಮಾತೆ ನುಂಗಲ್ಲ. ಸರಿ, ಅಷ್ಟೇ ಬಾಯ್. ಇಲ್ಲ ಇಲ್ಲ ಇಲ್ಲ, ಮಾತಾಡ್ಬೇಡ ನೀನ್ ಮಾತಾಡ್ಬೇಡ. ಬೇಡ ಬಾಯ್. ಊಟ ತಿನ್ನಲ್ಲ, ಮಾತೆ ನುಂಗಲ್ಲ. ನಮ್ಮ ಮನೇಲಿ ನಾನು ತಿನ್ನು ಅಂತಾನೆ ಹಿಂಸೆ ಕೊಡ್ತಾರೆ ಗೈಸ್. ಒಂದ್ ರೌಂಡ್ ಬೈಗಳಾದ್ಮೇಲೆ ಇಲ್ಲಿ ಇನ್ನೊಬ್ರು ಕಾಯ್ತಿದ್ರು ಗೈಸ್ ನಮ್ಮನ್ ಬೈಯಕ್ಕೆ. ಓ ಗೈಸ್, ಇವಾಗ ಸಾಫ್ಟ್ ಆಗಿ ಬರ್ತೈತೆ. ಅವಾಗ್ಲೇ ಏನ್ರ ನಿಮ್ದು ಇಷ್ಟೊತ್ತಲ್ಲಿ ಹೊರಗಡೆ ಅಂತ ಬೈದ್ರು ಗೈಸ್. ಇವಾಗ ಸಾಫ್ಟ್ ವಿಡಿಯೋ ಆನ್ ಆಗಿದ ತಕ್ಷಣ ಬಾರಿ. ನಿಮ್ಗೆ ಜಾಸ್ತಿ ಭಯ ಆಗ್ತಿರತ್ತಾನೆ. ನಾನು ಮೇಜರ್ ಆಗ್ತೀನಿ. ನಾವ್ ಅತ್ತಮ್ಮಂಗೆ ನಾನು ಅವಾಗ್ಲೇ ಬಂದೆ ಅತ್ತಮ್ಮ ಅಂತ ಅಂದೆ. ಇವಾಗ ನೋಡ್ರಿ ಇನ್ನೂ ಇಲ್ಲೇ ಇದೀವಿ, ಬೈತಾರೆ. ನೈನ್ ಪುಟಿ ಆಗೈತೆ. ನಾವು ಮಶ್ರೂಮ್ ತರಕ್ ಹೋಗ್ತಾ ಇದೀವಿ ಗೈಸ್, ಬೇಗ ಫಟಾಫಟ್ ಅಂತ. ಒಬ್ಬಳನ್ನ ಕಳ್ಸ್ದೆ ಗೈಸ್ ನಾನು ತಗೊಂಬ ಅಂತ. ಆದ್ರೆ ಇವಳು ಒಬ್ಳೆ ಬಂದಿಲ್ಲ, ನನ್ನ ಕರ್ಕೊಂಬಂದ್ವಿ. ಕಾರಣ ಹೇಳಿ. ನಾಚಿಕೆ ಆಡು. ಎಳೆಲೆ ಸ್ಪೆಕ್ಸ್ ಹಾಕಿ ಸ್ಪೆಕ್ಸ್ ಎಲ್ಲ ಇಟ್ಬಿಟ್ಟಿದೀನಿ. ಅದಕ್ಕೆ ಗೈಸ್ ಟ್ಯಾಗ್ ಮಾಡಿ ನಿಮ್ ಸೋಡಾ ಬುಡ್ಡಿಸ್. I love you, Ma. I love you, Sandhya. I love you. ಇರಿ ಗೈಸ್, ನಮ್ ಕರಿಯನ್ ಕೊಡೋಣ. ಕರಿಯ ಕಾಣ್ತಾ ಇಲ್ವ ನೀನು? ಐ ಲವ್ ಯು ಕರಿಯ. ನಾನು ಹಿಡ್ಕೊಂತೀನಿ, ನೆಟ್ಟಿಗೆ ಹಿಡ್ಕೊಂಡು ಈ ಕಡೆ ಹಿಡ್ಕ. ರಾಕಿ ಕಚ್ಚಾಕೆ ಅವ್ಳ ಬೆಲೆ ಇಲ್ಲ. ಪ್ರೀತಿಯಿಂದ ಕೊಟ್ಟಿರೋದು, ನ್ಯಾಯವಾಗಿ ಇಟ್ಕೋ.
ಇಷ್ಟೇ ಗೈಸ್ ಜನಕ್ಕೆ. ಅದ್ 2 ದಿನ ಒಣಗೋಗುತ್ತೆ, ಅದ್ರಲ್ಲಿ ನೀನ್ ಇಕ್ಕಿದೆ ಅಂತ ಫ್ರೇಮ್ ಮಾಡಿ ಇಕ್ಕೋಬೇಕು, ಫ್ರೇಮ್ ಮಾಡಿ ಡೈಲಿ ನೋಡಿ ನಮ್ಮ ಅಕ್ಕ ಕೊಟ್ಟಿದ್ದು ಅಂತ ಫುಲ್. ಎನಿವೇಸ್ ಹ್ಯಾಪಿ ಬರ್ಡೇ ಕರಿಯಾ. ಹ್ಯಾಪಿ ಬರ್ಡೇ. ಸಂಜೆ ಕಚ್ಚೋ ಹೇಳ್ತೀನಿ, ಆಮೇಲೆ ಬುದ್ಧಿ ಬರ್ತದೆ. ಇನ್ನೊಂದ್ಸರಿ ಕರಿಯಾ ಅನ್ಬಾರ್ದು ನನ್ನ. ಕರಿಯ ಪಟ್ಟು ಕರ್ರಗಾಗ್ಬಿಟ್ಟಿದ್ಯಲ್ಲೋ, ಟ್ಯಾನ್ ಆಗ್ಬಿಟ್ಟಿದ್ಯಲ್ಲೋ, ಐಸೆಲ್ಲ ಇದಾಗ್ಬಿಟ್ಟೈತೋ, ಫುಲ್ಲು ಕಣ್ಣು ಡಾರ್ಕ್ ಸರ್ಕಲ್ ಬಂದೈತು. ಏನು ರಾತ್ರಿ ಎಲ್ಲ ಚಾಟಿಂಗ್ ಸ್ಕ್ರೀನ್ ಟೈಮ್ 16 ಅವರ್ ಇರುತ್ತೆ. ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕು ಅನ್ಕೊಳ್ಳಿ. ನಾನವನಲ್ಲ ನಾನವನಲ್ಲ ನಾನವನಲ್ಲ. ಏನಕ್ಕ ನೇನ್ ನೋಡ್ಕೊಂಡಿದ್ಯಾ ನೋಡು, ಇವ್ನ ಹೆಂಗ್ ನೋಡ್ಕೊಂಡಿದೀನಿ ನಾನು ಅಂತ. ಸಣ್ಣ ತಗೋಣೆ ಬ್ಯಾಲೆನ್ಸ್ ಡಯಟ್. ಇವ್ನ ಕಣ್ಣು ಒಳಗಡೆ ಹೋಗವ ಅಷ್ಟೇ, ನಿಂದು ಹೊಟ್ಟೆ ಕೈ ಕಾಲು ಬಾಡಿಲಿರೋ ಎಲ್ಲ ಆರ್ಗನ್ಸ್ ಒಳಗಡೆ ಹೋಗ್ಬಿಟ್ಟವೆ. ಛೇ ವರುಣ, ನಂಗೆ ಅವಮಾನ ಮಾಡಕಂತಾನೆ ಹೊಟ್ಬಿಟ್ಟಿದ್ಯಾ ನೀನ್ ಎದ್ದಾಗ. ಆಯ್ತು ನನ್ನ ಬಾರಕ್ಕೆ ಕಟ್ ಮಾಡಿ ಕ್ಯಾಮ್ರಾ ಎಲ್ಲ ಅವರು ಬಂದಿಲ್ವಾ? ಲೇ ಒತ್ತವ್ರಂತೆ. ನಾನ್ ನೀವ್ ಅಮ್ಮಗೆ ಹೇಳಿ ಎಲ್ಲೂ ಬೇಡ ನಡಿ ಮನೆಗೆ ಅಂತ 8 ಗಂಟೆಗೆ. ನಾಯ್ಸ್ ಪೊಲ್ಯೂಷನ್ ಮಾಡ್ತಾವಣ ತಮ್ಮ ನಿನ್ ಮಗ. ನೀನೇನು ಮಾಡ್ಬೇಡ, ಏನು ಹೊಟ್ಟೆ ಹಸಿದಾಯ್ತಾ? ಏನು ಮಾಡ್ಬೇಡ. ಈಗ ಅಡಿಗೆ ಮಾಡ್ಬೇಡ, ಅನ್ನ ಮಾಡ್ಬೇಡ. 9:15 ಆಯ್ತು. ಮಾಡ್ಬೇಡ ಬಿಡಮ್ಮ, ಮಾಡ್ಕೊಂಡ್ ತಿಂತಾನೆ ಬಿಡಮ್ಮ, ಬೇಕಂದ್ರೆ ಬಿಡಮ್ಮ. ಮರ್ಯಾದೆ ಇಲ್ಲ ಗೈಸ್ ಈ ಮನೇಲಿ. ನಾವು ಮಾರ್ಕೆಟ್ ಹೋಗ್ತಾ ಇದ್ವಿ. ನಾಳೆ ಅಂಗಡಿ ಇಕ್ಕಲ್ಲ, ಇಕ್ಕದ್ರೆ ಅನ್ಕೋ ಬೆಂಕಿ ಇಕ್ತೀನಿ. ಎಲ್ಲ ಬೆಂಕಿ ಇಕ್ಕೋದ್ರಲ್ಲಿ ಇಡ್ತಾ ನೀವು ಬೆಂಕಿ. ಪುಷ್ಪ అంటే ಫ್ಲವರ್ ಅನ್ಕೊಂತೀವ್ಯಾ, ಫೈರ್. ಗೈಸ್ ಇವನ್ ಇದ್ದಿದ್ದೆಗಳು ಸೈಡ್ ಹೋಗಿ ಕರಿಯ. ಗೈಸ್ ಇಲ್ಲಿ ನೋಡಿ ಗೈಸ್, ನಮ್ಮ ಹೇಮಂತು ಆಪರೇಷನ್ ಆಗೈತೆ. ಇಲ್ಲಿ ನೋಡಿ ಇಲ್ಲಿ ಹೆಂಗಾಗೈತೆ. ನಾನು ಹೇಳ್ದೆ ಗೊತ್ತಾ, ಹೇಮಂತ್ ಆಪರೇಷನ್ ಆಗಿದೆ. ಇಲ್ಲಿ ಗುಳ್ಳೆ ಇತ್ತು ಗೊತ್ತಾ ಗೈಸ್, ಅದನ್ನ ಕಟ್ ಮಾಡ್ಬಿಟ್ಟು ಮತ್ತೆ ಸ್ಟಿಚ್ ಹಾಕಿದ್ದಾರೆ. ಏನು ಇಬ್ರು ವೈಟ್ ವೈಟ್ ಹಾಕೊಂಡ್ಬಿಟ್ಟಿದ್ದೀರಾ ಮಾತಾಡ್ಕೊಂಡು? ನೀನ್ ಹಾಕೊಂಡಿಲ್ವಾ? ಹೌದಾ, ನಿಂದು ಕ್ರೀಮ್. ಅದು ಹಾಟು ಗರ್ಲ್ ಫ್ರೆಂಡ್ಗೆ ಹೆಂಡತಿ ಆದಾಗ ಒಂದ್ ಹಾಟು, ಮಕ್ಳಾದಾಗ ಒಂದ್ ಹಾಟು. ಎಷ್ಟು ಗರ್ಲ್ ಫ್ರೆಂಡ್ಸ್ ಇಷ್ಟೊಂದು ಹ್ಯಾಟ್ ಹಾಕ್ಸ್ಬಿಟ್ಟವನಲ್ಲೋ ಹೇಮಂತು. ವರುಣ ಬ್ರೌನಿ ಕೇಕ್ ಗೈಸ್. ನೀವು ಇವ್ರನ್ನ ಬ್ರೌನಿ ಆದ್ರೂ ಅನ್ಕೊಬಹುದು, ನಂತರ ಇಲ್ಲಿರೋ ಕರಿಯ ಆದ್ರೂ ಅನ್ಕೊಬಹುದು. ಕರಿಯಾಡೆ ಇವಾಗ ಕರಿಯಾಡೆ, ಆ ಕಡೆ ತಿರ್ಗಿದ್ರು ಕರಿಯ, ಈ ಕಡೆ ತಿರ್ಗಿದ್ರು ಕರಿಯ. ಕರ್ಮಾನೆ ಅದು. ಅಂಟಮ್ಮ ಜೋಡೆತ್ತು ಕಾಣೋ. ನಿನ್ಗೋಸ್ಕರ ವೆಯ್ಟ್ ಮಾಡಿ ಇವಾಗ ಅಲ್ಲಿ ಕುತ್ಕೊಂಡ್ಬಿಟ್ಟವನೆ. ದೀಪದಿಂದ ದೀಪವ ಹಂಗೆ ಹಚ್ಚಿಸೋದ್ ಬಿಟ್ಬಿಟ್ಟು ನೀನ್ ಹಚ್ಕೊಂಡ್ ಬಂದಿ ಉರ್ಗು ಅಂತಾನ. ಅಷ್ಟೇ. ಕರಿಯ ಹ್ಯಾಪಿ ಬರ್ಡೇ ಟು ಯು. ಎಲ್ ನಿನ್ ವೈಫು ಮಾಡ್ತಿದ್ಯಾ ಲವ್, ಯಾವಾಗ ಗುಡ್ ನ್ಯೂಸ್. ಗೈಸ್ ಚೆನ್ನಾಗಿತ್ತು ತಾನೆ ಗೈಸ್? ಬಿಡ, ನನ್ಗೆ ನಮ್ಮ ಆಡಿಯನ್ಸ್ ಮಾತ್ರ ಹೇಳಿದ್ದು. ಏನಾಯ್ತು? ಯಾಕೋ ಇವಾಗ ಹೆಂಗ್ ಹಚ್ತಾರ ನೋಡ್ರಿ, ಹೆಂಗೋ ಅಚ್ಚೋ. ಏ ಅಚ್ಚೋ, ಅದು ಬೀಡಿ ಬಂತು, ಅದು ಬಂದು ಬೀಡಿ ಬಂತು. ಕಣ್ಣಿಡಿದ್ವಿ ಇವತ್ತು ರೆಡ್ ಸೇರಾಗಿದೆ. ನಾನು ಮನೆಗೆ ತಂದು ಸೇರ್ತೀನಿ. ಇಂತ ಮಾತನ್ನ ಕೇಳಿ ನೀನ್ ಸುಮ್ನೆ ಇರ್ಬಾರ್ದು, ಎತ್ಕೋ ಬರ್ಕೆ. ನಗುತ್ತಾ ಬಾಡು ನೀನು. ಎಷ್ಟನೇ ವರ್ಷ ಕೇಕ್ ಅಂತ ಕೇಳ್ತೀನಿ. ಒಂದು ಗರ್ಲ್ ಫ್ರೆಂಡ್ ಕಟ್ ಮಾಡಿದ್ದ, 20 ವರ್ಷ ಗರ್ಲ್ ಫ್ರೆಂಡ್ ಹುಡುಗರ ಹೊರಡ ನೀನ್ ಇಂಥವ್ರು ಅನ್ಕೊಂಡಿರ್ಲಿಲ್ಲ. ಲವರ್ ಅವರ ದೊಡ್ಡಮ್ಮ ಆಟ
ಯಾರು ಗೊತ್ತಮ್ಮ ಯಾವ ಐ ಗಾಟ್ ಟು ನೋ ಯು. ವಯಸ್ಸು ಆಯ್ತು ತಿನ್ನಲೇ. ಓಹೋ ಏನ್ ದಿನ ತಿನ್ಸ್ತೀವ? ಅಪ್ರೂಪ್ ಕೊಡ್ಸೋದು ತಿನ್ಸೋ ತಿನ್ನಲೇ. ಚೀನಾ ಇರಿ ಮೊಮ್ಮಗ ಹೇಳ್ಬಿಟ್ಟ ಗೈಸ್. ಹೇಳ್ತಾನೆ ವರುಣ್ ಈಗ. ಯಾರ್ ತಾನೇ ಕೇಳ್ತಿಲ್ಲ? ಮಾತಾಡ್ತೀನ. ಏನೋ ಮಾತಾಡ್ತೀಯ? ಇಲ್ಲ ಮಾತಾಡ ಏನೋ ಮಾತಾಡಿ. ಬೇಜಾರಾಗೋಯ್ತು. ಏ ಮನೆ ಬಿಟ್ಟೆಲ್ಲ ಹೋಗ್ಬೇಡ ಹೇಮಂತ ಪ್ಲೀಸ್. ಇವಾಗ ಅದೇ ಮಾಡೋದಿಲ್ಲ. ನೋಡೋಣ. ಹೋಗ ಕಲ್ಸೋ ಅವ್ನ. ನನಗ್ ಮರ್ಯಾದಿನೇ ಇಲ್ಲ. ಹೋಗ್ಬಿಟ್ಟು ಬದುಕಂಡು ಯಾಕೆ ಅಳುತ್ತಿದ್ಯಾ? ಅಳ್ಬೇಡ. ಏನೋ ಮಾಡ್ತೀಯ? ತಿನ್ಸೋ ಚೆನ್ನಾಗಿ ಅವ್ಳಿಗೆ. ರಷ್ಯಾಗ ಹೋಗ್ಮೇಲೆ ತಿಂತಾನೆ ಏ ರಷ್ಯಾಗ ಹೋಗ್ಬೇಡ, ಅವ್ಳು ಕೇಕ್ ಸಿಗಲ್ಲ ಕಣೋ. ನೀನ್ ಕೇಕ್ ರಷ್ಯಾಗ ಹೋದ್ಮೇಲೆ ಕೇಕ್ ಸಿಗುತ್ತಾ? ಹ್ಯಾಪಿ ಬರ್ಡೇ ಕಡೆ ನೋಡ್ತಿದ್ದೆ. ಅರ್ಧ ಕೇಕ್ ಕಟ್ ಮಾಡೋ. ಏ ಅರ್ಧ ಕೇಕ್ ತಿನ್ಸೋ. ದೊಡ್ಡವನು ಮನೆಗೆ ಹೋಗ್ಲಿ. ನಮ್ ಕರಿಯ ದೊಡ್ಡವನಾಗ್ಬಿಟ್ಟು ಅವ್ನೆ ಫಂಕ್ಷನ್ ಮಾಡ್ತೀವಿ ಗೈಸ್. ನಮ್ ಕರಿಯೊಂದು ಎಲ್ರು ಕುಟುಂಬ ಸಮೇತರಾಗಿ ಬರ್ಬೇಕಾಗಿ ವಿನಂತಿ. ಏನಂತೀರ ಗೈಸ್? 20 ಆಗಿ ಆಂಟಿ ಆಗ್ತಾನೆ. 20 ಆಗಿ ಆಂಟಿ ಆಗ್ತಾನೆ. ಇಲ್ಲ ನಾನು ಮನೆಯಲ್ಲಿ ಇಲ್ಲಪ್ಪ ನಾನು ಏನೋ ಮಾತಾಡ್ತೀಯಾ? ಎಲ್ಲಿಂದ ತಂದಿದ್ದು ಅಂತ ಕೇಳಕ್ಕೆ ಬೇಕ್ರಿ. ಯಾವ ಬೇಕ್ರಿ? ಮಯೂರಿ ಯಾವ ಬೇಕ್ರಿ? ಇಲ್ಲಿ ಮಯೂರ. ಅಲ್ಲೇ ಅದು ಹುಡ್ಗ ಕಣೋ ಮಯೂರ. ಅದು ರೀ ಮಾಡ್ಬೇಡ. ಎಲ್ಲೋದ್ರೂ ಹುಡ್ಗಿ ಜ್ಞಾನದಲ್ಲಿ ಇರ್ಬೇಡ. ಛೀ. ಹೈಟ್ ಬೆಲೆಯಮ್ಮ ನಾನೇ ಹೊರಟೋಗ್ಬಿಡ್ತೀನಿ. ಇವಾಗ ತೇಜ ಮತ್ತೆ ಹೇಮಂತ್ ಸೇರ್ಕೊಂಡು ಒಂದು ಪ್ರ್ಯಾಂಕು ಮಾಡ್ತಾರೆ. ನನಗೆ ಗೊತ್ತು ಅದನ್ನ ಪ್ಲಾನ್ ಮಾಡೋರೆ ಆಯ್ತಾ. ಅದಕ್ಕೆ ನಾನು ಪೇಪರ್ ಲೀಕ್ ಮಾಡೋ ಅಂತ ಕೇಳ್ತಾ ಇದ್ದೀನಿ. ಪೇಪರ್ ಲೀಕ್ ಮಾಡ್ಬೇಕು ತಾನೆ. ಇವಾಗ ಲೀಕ್ ಮಾಡಿದ್ರೆ ಸಿಗಾಕೊಂಡ್ರೆ ಗೌರ್ಮೆಂಟ್ಗೆ ಲಂಚ ತರ ಕಾಸು ಕೊಡ್ಬೇಕು. ನೀವು ಸ್ವಲ್ಪ ಲಂಚ ಕೊಡು. ಗೌರ್ಮೆಂಟ್ ಕಟ್ಬೇಡ್ದ ನನ್ನ ಫ್ಯೂಚರ್ ಇದೆ. ಪವಿ ಕೈಲಿ ಕೊಡಿಸ್ಲಾ ಲಂಚನ? ಪೇಪರ್ ಲೀಕ್ ಮಾಡಕ್ಕೆ ಹೇಳಿದ್ರೆ ಕೇಳ್ತಾನೆ. ಪೇಪರ್ ಲೀಕ್ ಪೇಪರ್ ಲೀಕ್ ಬುಕ್ ಐತೆ ಕೊಡ್ತೀನಿ. ಇಲ್ಲ ಹೇಳೋ. ಇಲ್ಲ ಏನು ಹೇಳಿಲ್ಲ. ಬೂಸ್ ಹುಡುಗಿ ಯಾರದು? ಅಮ್ಮ ಲಾಲು ಬೇಕು. ನಾನು ಏನೋ ಮಾತಾಡ್ತಿದ್ದೀನಿ. ಪರ್ಸನಲ್ ಆಗಿ ಸ್ಪೇಸ್ ಅಂತ ಕೊಡಲ್ಲ ಅಲ್ಲ. ಪರ್ಸನಲ್ ಅಂತ ಏನಿಲ್ಲ. ನೀನು ಹೋಗಿ ಅದು ಓಡೋಗುತ್ತೆ. ಹೋಗಿ ನೋಡು ಹತ್ರ ಬಂದಿತ್ತು. ಹೋಗಿ ವರ್ಷ ಪ್ಲೀಸ್. ನನಗಂತ ರೆಸ್ಪೆಕ್ಟ್ ಇಲ್ಲ ಗೈಸ್. ಗೈಸ್ ಹೇಮಂತ್ ಈಗ ಪವಿಗ ಹೋಯ್ ಅಂತ ಯಾಕೆ ಹೋಯ್ ಅಂದಿದ ತಕ್ಷಣ ಹೆಂಗೆ ಒಳಗಡೆ ಬಂದೆ ನೀನು? ನೀ ಫಾಲೋ ಮಾಡ್ತಿದ್ಯಾ? ನೀ ಫಾಲೋ ಮಾಡ್ಬೋದು. ಏ ಕುರಿ, ಶ್ರಾವಣ ಮಾಸ ಶುರುವಾಯ್ತು. ನೀವ್ ವೆಜ್ ಪನ್ನೀರ್ ಮಶ್ರೂಮ್ ನೀವ್ ತಿಂತೀರಾ ಇವಾಗ? ಸೊ ಗೈಸ್ ಈಗ ಶ್ರಾವಣದಲ್ಲಿ ಆಲ್ಮೋಸ್ಟ್ ಎಲ್ರು ನಾನ್ ವೆಜಿಟೇರಿಯನ್ಸ್ ತಿನ್ಬಿಟ್ಟವ್ರೆ. ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಡ್ತವ್ರೆ. ಮೊಟ್ಟೆ ವೆಜ್ ಅಂತ ಹೇಳ್ತಾರಲ್ಲ ಎಲ್ಲಾರು. ಓ ಆಯ್ತವ. ಹೆಂಗ್ ಬೇಕಾ ಹಂಗ್ ತಿರ್ಗ್ಸೋದು ಅವ್ರೇನಾದ್ರು ಅಡಿಗೆ ಮಾಡಿದ್ರೆ ಅದು ನಾನ್ ವೆಜ್ ಆಗ್ಬಿಡುತ್ತೆ. ಬೇರೆಯವ್ರ ಮಾಡ್ತಿದ್ರೆ ಅದು ವೆಜ್ ಆಗ್ಬಿಡುತ್ತೆ. ಏಯ್ ಸ್ವಲ್ಪ ಕ್ಲೋಸ್ ಅಪ್ ಆಗಿ ಬನ್ನಿ. ನನ್ 17 Pro Max ಅಂದಿದ ತಕ್ಷಣ ಎಲ್ಲ ಕವರ್ ಆಗುತ್ತೆ ಅನ್ಕೊಂಬಿಡಿ ಆಯ್ತಾ. 1 ಲಕ್ಷ ಕವರ್ ಆಗಲ್ವಾ? ಯಾರ್ ತಮ್ಮ ಅಂದ್ರೆ ನೀನ್ ಎಷ್ಟು ಉದ್ದ ಆಗಿದ್ರು, ಯಾರ್ ತಮ್ಮ ಅಂದ್ರೆ ಸೀಮಂತ್ ತಮ್ಮ, ತೇಜ ತಮ್ಮ, ಹೇಮಂತ್ ತಮ್ಮ,
ಸಂಧ್ಯಾ ತಮ್ಮ ಅಂತ ಅನ್ನೋ ಸುದ್ದಾದ್ರೆ ಏನು ನನ್ ಸಂಗಿನ್ ತಮ್ಮ ಅಂತ ಹೇಳ್ಕೊಂಡು ಓಡಾಡ್ಬೇಕು. ನನ್ನ ಸ್ಟೇಟ್ ಅಲ್ವ, ನಾನೇ ಬಿದ್ದೋಗ್ಬಿಡ್ತೀನಿ, ಏನು ಮಾತಾಡಲ್ಲ. ಎಲ್ಲಿದ್ದೀವಿ ಹೇಮಂತ? ಕಲ್ಲು ಮಣ್ಣು ಅರ್ಥ ಅಂತ ಜಾಗದಲ್ಲಿ ಇದ್ದೀವಿ. ಈ ಪಾಟಿ ಎಲ್ಲ ನೋಡಿ ಗೈಸ್, ಇಲ್ಲಿ ನಮ್ಮನೆ ಹಿರಿಯ ಸದಸ್ಯರು ಪಡ್ಡು ತಂದವ್ರೆ. ಪಡ್ಡುಗೋಸ್ಕರ ಇಲ್ಲಿ ನನ್ಗೆ ಏನ್ ನೆನ್ಪಾಗ್ತದೆ ಗೊತ್ತಾ ಸೀನಾ, ಅದೇ ಇದು ಎಲ್ರು ತೀರ್ಕೊಂಡ್ಮೇಲೆ ಅದಿಕ್ತಾರೆ, ಆಮೇಲೆ ಎಲ್ಲ ಕಾಗೆಗಳು ಬಂದು ಅದು ಬಂತು ತೊಡೆ ಚೆನ್ನಾಗಿರುತ್ತೆ, ಅದನ್ನ ತಿನ್ಬೇಕು ಅಂತ. ರಕ್ಕೂಣ ಓ ಅನ್ನುತ್ತಲ್ಲ ಹಂಗೆ. ಹಾಗೇನೆ ಅದು ರಕ್ಕೂನಲ್ಲ. ಏ ಅಲ್ಲ ಸೀನಾ, ಓ ಅನ್ನುತ್ತಲ್ಲ, ಏನು ಉಲ್ಫಾ ಅದು ಬಿಡಕ. ಇಲ್ಲಿ ನೋಡಿ ಎಲ್ರು ಒಂದೇ ತಟ್ಟೆಲ್ ತಿಂತವ್ರೆ, ಆದ್ರೆ ಈ ನಾಯಿ ಮಾತ್ರ ಸಪ್ರೇಟ್ ತಟ್ಟೆಲ್ ತಿಂತೈತೆ, ಯಾಕಂದ್ರೆ ಇದು ಬರ್ಡೇ ನಾಯಿ ಅದಕ್ಕೆ. ನೋಡಿ ಜಾಸ್ತಿ ಅಪ್ಪ. ಗೈಸ್ ನಮ್ ಪವಿ ಬೆಳ್ಳಿ ಚೆನ್ ಕಿತ್ತೋಯ್ತು. ಯಾಕೆ ಕಿತ್ತಾಕೊಂಡೆ? ಕಿತ್ತಾಕೊಂಡಿಲ್ಲ, ಬಿದ್ದಿತ್ತು. ನನ್ ಸಂಜೆ ನನ್ ಲಾಸ್ಟ್ ಇಯರ್ ಬರ್ಡೇ ಕೊಡ್ಸಿದ್ದು ನೋಡಿ, ಇಯರ್ ಬರ್ಡೇ ಕಿತ್ತಾಕೊಂಡು. ಏನಕ್ಕೆ ಕಿತ್ತಾಕೊಂಡೆ? ಏನಕ್ಕೆ ಅದ್ ಕಿತ್ತಾಕೊಂಡಿಲ್ಲ, ದೇವ್ರೆ ನಮ್ಮಮ್ಮ ನನಗೆ ನನ್ ಚೇನ್ ಕೊಡ್ಬೇಕು ಅಂತ ಒಟ್ಟ ನಂಗೆ ಬಂದಿರೋದೆಲ್ಲ ಪವಿನೇ ಹಾಳು ಮಾಡೋದು ಎಲ್ಲ ನನಗೆ. ನಿಜವಾಗ್ಲೂ ಕಟ್ ಮಾಡ್ತೀಯ ಅದನ್ನ? ಸರಿ ಬಿಡು, ಹಾಕೊಳ್ಳೋದ, ನಾನು ಬಿಚ್ಚಿಲ್ಲ ಕೊಟ್ಬಿಡ್ತೀನಿ. ತಗೋ ಯಾ ನಾಯಿಗ್ ಬೇಕೆ ನಿನ್ ಋಣ ಎಷ್ಟು ಬೇಗ ಕೊಡ್ತೀನಿ. ಎಲ್ಲ ಕಿತ್ತಾಕೊಂಡ್ ಕೊಟ್ಟಿದ್ದ ಮಾಡ್ಕೊಟ್ಟವಳು ಇದನ್ನ. ಇನ್ನೋಗೆ ರಷ್ಯಾದಲ್ಲಿ ಜಾಯಿನ್ ಮಾಡ್ಕೋ ಅದನ್ನ. ಇಲ್ಲೇ ಕೊಡಿ, ಇಲ್ಲೇ ಚಾನ್ ಮಾಡಿ ಹೋಗ್ತಾಳಲ್ಲ ಅವಾಗ ಗ್ಯಾಪ್ನಲ್ಲಿ ಇಟ್ಕೊಂಡಿರ್ತಾಳೆ ಅದನ್ನ. ಕರೆಕ್ಟ್ 1 ವರ್ಷ ಕಿತ್ತಾಕೊಂಡ. ಯಾರು ಕೊಡ್ಸಿದ್ದು? ನಂಗೆ ಕೊಡ್ಸಿದ್ರು. ಏನು ದೋಸೆ ಚಟ್ನಿ? ಚಟ್ನಿ ಇಲ್ಲ, ಖಾಲಿ. ಏಮ ನಂಗೆ ನೀನ್ ಬೇಕು? ನಾಟ್ ಫಾರ್ ಸೇಲ್. ನಿನಗೆ ಯಾಕದು? ಓ ಶಿಷ್ಯ ಮಾತಾಡ್ತಾಳೆ ಹುಡುಗಿರಲ್ಲ. ಹೌದು, ಕೇರಳ ಕುಟ್ಟಿ. ಅವ್ರ ಕ್ಲಾಸ್ ಅಲ್ಲಿ ಇರೋದು 3 ಜನ ಹುಡುಗಿರಂತೆ. ಇವಾಗ ಏನ್ ಗೊತ್ತಾ, ಒಂದು ದಿನನೂ ಅವನು ಕಾಲೇಜ್ ಬಂಕ್ ಆಗ್ತಿಲ್ಲ, ಅದೇ ಶಾಕ್ ಆಗ್ತಿರೋದು ನನ್ಗೆ. ಏನಕ್ಕೆ ಬಂಕ್ ಆಗ್ತಿಲ್ಲ ಇವನು ಅಂತ. ನಾನು ಹೇಳಿದ್ದೆ ಅವನಿಗೆ ಬಂಕ್ ಹಾಕ್ಬೇಡ. ಅವನು ಕವರ್ ಮಾಡೋದು, ಅವನು ಇವನು ಕವರ್ ಮಾಡೋದು, ಬಲೆ ಆಗ್ಬಿಟ್ಟೈತೆ ನಿಮ್ಗೆ. ಅಕ್ಕನ ಮಾತು ಅಷ್ಟು ವೇದವಾಕ್ಯ ಕೇಳ್ತಾನ. ನೀನದಕ್ಕೆ ನಾನು ಬಂಕ್ ಹಾಕಿಲ್ಲ. ಏನೋ ಡೌಟ್ ಹೊಡಿತಾನೆ. ಆಕ್ಚುಲಿ ನೋಡು, ನಾನು ಹೇಳಿ ಒಂದಿನಾನು ನನ್ ಬಂಕ್ ಹಾಕ್ಬೇಡ ಇದೆ, ಅವ್ನು ಬಂಕ್ ಹಾಕಿಲ್ಲ. ಒಳಗೆ ಹಾಕಿದ್ರು ಕೂಡ ಮಿಸ್ ಆದ್ರೆ ಹೋಗ್ತಾವನಲ್ಲ. ಏನು ಕಾಲೇಜ್ ರಜಾ ಇದ್ರೆ ಹೋಗ್ತಿರೋ ವಿದೇಶ. ನನಗೆ ಯಾಕೋ ಅಟೆಂಡೆನ್ಸ್ ಮೇಂಟೈನ್ ಮಾಡ್ಬೇಕು. ನಾನು ಹೋದ ವಿಷಯ ಬೆಳಕಾಗಲ್ಲ, ಪರವಾಗಿಲ್ಲ. ನಾನು ಅವ್ನಿಗೆ ಹೇಳಿದ್ದೀನಿ, ಅವರೇ ನಿನ್ ಕರೆದ್ಬಿಟ್ಟು ಮಾರ್ಕ್ಸ್ ಕೊಟ್ಟು ಹಿಂಗ್ ಕಳ್ಸ್ಬೇಕು ಹಂಗಿರು ಅಂತ. ಹೋದ್ರೆ ತಾನೇ ಮಾರ್ಕ್ಸ್ ಬರೋದು. ಅದಕ್ಕೆ ಹೋಗ್ತಾನೆ. ಅಲ್ಲ, ನಿನ್ ಕಾಲೇಜಲ್ಲಿ ಬರೀ ಒಳ್ಳೆ ಒಳ್ಳೆ ಹುಡುಗಿರವ್ರೆ ಅಂತನಾ? ಹುಡುಗಿರು ಅಷ್ಟೇನಾ ಕಾಲೇಜ್ ಪೂರ್ತಿ? ಅದರಲ್ಲಿ ಇಬ್ರು MMA ಅಲ್ಲ, ಒಬ್ರು ಬಾಕ್ಸರು, ಒಬ್ಬ MMA ನ್ಯಾಷನಲ್ ಲೆವೆಲ್. ಜಾಸ್ತಿ ಮಾತಾಡೋದು ನಡೆಯೋ ಅಂತ. ಪಾಪ ನಮ್ಮ ಹೇಮಂತನ್ ಬಾಧೆ. ನಮ್ಮ ಹೇಮಂತ ಯಾಕೆ ಬೇರೆ ಕಡೆ ಹುಡುಕ್ಬೇಕೆ? ಇವನೇಮ ಕಟಿಂಗ್ ಮಾಡ್ತಾರೆ, ಒಳ್ಳೆ ಕೋಳಿ ಹುಂಜ ಇದ್ದಂಗೆ ಇರ್ತದೆ. ಇರ್ತದೆ. ಹೋಗ್ಬಿಟ್ಟಿಯೋ? ಟೈಮ್ ಮಾತಾಡ್ಕೊಂಡು ಹೋಗ್ರಿ. ನಾವು ಮಾತ್ರ ಅಲ್ಲ, ನೀವು ಬರಲ್ಲೇನ? ತಿನ್ನಲ್ವಾ ನೀವು? ವೆಜ್ ಅಲ್ಲೇ ಮುಂದ್ಗಡೆ ವೆಜ್ ಹೋಟ್ಲ್ ಊಟ. ನಾನು ವೆಜ್ಜೆ, ಬನ್ನಿ. ನೀನು ವೆಜ್ಜೇನಾ? ಹೌದು, ಅಷ್ಟೇ ಅಷ್ಟೇ ವೆಜ್ ನಾವು. ಎಲ್ರು ಇಲ್ಲಿ ಕೇಳಿಸ್ಕೊಳ್ರಿ, ಅವ್ರನ್ನ ಬಾರ ಇಲ್ಲಿ. ಇಲ್ಲಿಗೆ ನಾವು ಮನೆಗೆ ಹೋಗ್ತಾ ಇದೀವಿ. ಅಂಡ್ ಇನ್ನೊಂದು ಸುದ್ದಿ ಹೇಳ್ಬೇಕಿತ್ತು, ಅದು ವರುಣ್ ಈ ಕಡೆ ಬಂದ್ಮೇಲೆ ಹೇಳ್ತೀನಿ. ಕೇಳ್ರಿ, ಇಲ್ಲಿ ಇಷ್ಟ ದಿನ ಆದ್ಮೇಲೆ ಇಲ್ಲಿ ರೋಡ್ ಸೈಡ್ ಊಟ, ಇಷ್ಟ ದಿನ ಆದ್ಮೇಲೆ ಇಷ್ಟು ಜನ ನಾವೆಲ್ಲ ಜೊತೆಲಿ ತಿಂದು ಹೆಂಗ್ ಅನ್ಸ್ತು ನಿಮ್ಗೆಲ್ಲ? ನನಗೆ ಚಟ್ನಿ ಸ್ವಲ್ಪ ಇರ್ಬೇಕಾಗಿತ್ತು ಅನ್ಸುತ್ತೆ. ಖಾರ ಚಟ್ನಿ ಸಿಕ್ಕಿಲ್ಲ ಅಂತ ಬೇಜಾರಾಯ್ತು. ಇಲ್ಲ, ನಿನ್ನ ದೇಸೆ ನಾನ್ ಮನೇಲಿ ಮಾಡ್ತಿದ್ದೆ, ನಿನ್ ಮನೇಲಿ ಬೇಡ ಕರ್ಕೊಂಡ್ ಆಯ್ತು, ಫೀಲ್ ಆಗ್ಬೇಡ. ಕೆಲಸ ಕಮ್ಮಿ ಮಾಡಿದೆ ಅಂತ
ಫೀಲ್ ಆಗ್ಬೇಡ ಅನ್ನೋದ್ರ ಎಲ್ಲೈತು ಅಲ್ಲೇ ತಿನ್ನೋದು ಅಂತ ಅದು ದೋಸೆ ತಾನೆ ತಿಂದಿದ್ದು ನಾವಿವಾಗ ದೋಸೆ ಮಾಡ್ಬೇಕಾದ್ರೆ ಅಕ್ಕಿ ಹಾಕ್ತಾರೆ ಕಾಣೋ ರುಬ್ಬೋದಕ್ಕೆ ಬಾಯ್ ಬಾಯ್ ಗೈಸ್ ಗುಡ್ ನೈಟ್ ಟೇಕ್ ಕೇರ್ ಬಾರ ಇಲ್ಲಿ ಬೇಗ ಗೈಸ್ ಇಲ್ಲಿ ತೇಜ 2K2 ಅವರು ವರುಣ್ಗೆ ಹೋಗಿ ಎಕ್ಸ್ಕ್ಲೂಸಿವ್ ಗೋಲ್ಡ್ ಚೈನ್ ಕೊಡ್ಸವ್ರೆ. ಸೊ ಇದು ಹೆಂಗೆ ಎಲ್ಲ ರಿಯಾಕ್ಷನ್ ಎಲ್ಲ ನೋಡಬೇಕು ಅಂದರೆ ನೀವು ತೇಜ ವ್ಲಾಗ್ಸ್ನ ನೋಡಬೇಕು. ಆ್ಯಂಡ್ ಹಂಗೆ ಆದಷ್ಟು ಬೇಗ 100K ನೀವು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಸೊ ಮನೆಗೆ ಹೋಗುವ, ಮನೇಲಿ ಬೈಸ್ಕೊಳ್ಳೋದಿದ್ರೆ ನೋಡಿ, ಇಲ್ಲ ಅಂದರೆ ಈ ವಿಡಿಯೋ ಇಲ್ಲ ಏನು ಮಾಡ್ತೀನಿ. ಓಕೆ ಗೈಸ್, ಇದಾಗಿದೆ ಇವತ್ತಿನ ವಿಡಿಯೋ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. 226K ಫಾಲೋವರ್ಸ್ ಆಗಿದ್ದಾರೆ, 1K ಇನ್ಕ್ರೀಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗೈಸ್, ಲವ್ ಯು ಸೋ ಮಚ್. ಸೊ ಪ್ಲೀಸ್ ಬೇಗ 230K ಹಿಟ್ ಮಾಡೋಣ. ಸೊ ಅಟ್ಲೀಸ್ಟ್ ಒಂದು ವಿಡಿಯೋಯಿಂದ 2K ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಯಾಕೋ ನೀವು ಮನ್ಸ ಮಾಡ್ತಾ ಇಲ್ಲ ಗೈಸ್, ಒಂಚೂರು ಮನ್ಸು ಮಾಡಿ ಅಲ್ಲ ಪ್ಲೀಸ್. ಸ್ವಲ್ಪ ಜಾಸ್ತಿನೇ ಮನ್ಸು ಮಾಡಿ, ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ. ಬೇಗ 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 ಹಿಟ್ ಮಾಡ್ಕೊಂಡು ಹೋಗೋಣ, ಬೇಗ ಒಂದು ಟಾರ್ಗೆಟ್ ರೀಚ್ ಆಗೋಣ ಅಂತ. ಸೊ ನಾನು ಡೈಲಿ ಎಡಿಟ್ ಮಾಡಿ ಪೋಸ್ಟ್ ಅಂದರೆ ನಾನು ಎಫರ್ಟ್ಸ್ ನಾನು ಹಾಕ್ತಿದ್ದೀನಿ. ಸೊ ನೀವು ತೋರಿಸೋ ಪ್ರೀತಿ ಎಲ್ಲೂ ಕಮ್ಮಿ ಮಾಡಬೇಡಿ, ಇನ್ನೂ ಜಾಸ್ತಿ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರಾದರೂ ನೋಡ್ತಿರೋರು, ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ನೋಡ್ತಾರೆ ವ್ಲಾಗ್ಸ್ ಎಲ್ಲ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬೇ ಆಗಿರಲ್ಲ. ಪ್ಲೀಸ್ ಗೈಸ್ ಹಂಗೆಲ್ಲ ಮಾಡಬೇಡಿ, ಬೇಜಾರಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ನೀವೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಂತೆ. ಓಕೆನಾ? ಇನ್ನೂ ಚೆನ್ನಾಗಿರೋ ವೀಡಿಯೋಸೇ ಮಾಡ್ತೀನಿ. ಎಲ್ಲ ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ವಿಶ್ವಾಸ ಎಲ್ಲ ಹಿಂಗೆ ಇರಲಿ ಗೈಸ್. ಓಕೆನಾ? ಬಾಯ್, ಲವ್ ಯು. 230K ಮಾಡೋಣ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.